ಎಲ್ರಿಗೂ ನಮಸ್ಕಾರ. ಡೇ 17 ಆಫ್ ಡೈಲಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನಪ್ಪ ಕೆಲಸ ಅಂದರೆ ಜಾಸ್ತಿ ಮನೆ ಕೆಲಸ ಇದೆ. ಆಮೇಲೆ ಹಂಗೆ ಒಂದು ಸ್ವಲ್ಪ ಈಚೆ ಹೋಗಬೇಕು ಎಲ್ಲ ಇದೆ. ಬನ್ನಿ ಇವತ್ತು ಏನೇನು ಕತೆ ಏನೇನು ಇವತ್ತಿನ ವ್ಲಾಗಲ್ಲಿ ನೋಡೋಣ. ಈಗ ನನ್ನ ಮೇಲೆ ಬಂದಿರೋ ಕಾರಣ ಏನಪ್ಪ ಅಂದರೆ ನಮ್ಮಮ್ಮ ಬಟ್ಟೆ ಒಣಗಬೇಕು ಅಂತ ಹೇಳೋರೆ. ಬೇರೆ ಬೇರೆ ಕೆಲಸಗಳಿದೆ, ಸೊ ಒಂದೊಂದಾಗೆ ಮಾಡ್ಕೊಂಡು ಹೋಗೋಣ ಬನ್ನಿ. ನಮ್ಮಮ್ಮ ಒಂದಷ್ಟು ಇಷ್ಟೇ ಹೇಳೋರೆ ಇವತ್ತು ಅಂಗಡಿಗೆ ಹೋಗೋಕ್ಕೆ, ಸೊ ಹೋಗಿ ತಗೊಬರೋಣ ಬನ್ನಿ. ಇವತ್ತು ಫುಲ್ ಐಟಮ್ಸ್ ಗೈಸ್, ಜಾಸ್ತಿ ಐಟಮ್ಸ್ ಇವತ್ತು. ಎಷ್ಟೊಂದು 12ರಿಂದ 15 ಐಟಮ್ಸ್ ಇವತ್ತು. ಇದೇ ನನ್ನ ಕೆಲಸ, ಡೈಲಿ ಕೆಲಸ ಮನೇಲಿರೋದ್ರಿಂದ ಚೆನ್ನಾಗಿರುತ್ತಲ್ಲ. ನಮ್ಮಪ್ಪ ಏರ್ ಕೂಲರ್ ರಿಪೇರಿ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಬಿಚ್ಬಿಟ್ಟವ್ರು ಗೈಸ್. ಅವಾಗಲೇ ಮೇಲೋದವರು ಎಲ್ಲ ಕ್ಲೀನ್ ಮಾಡ್ಕೊಬರ್ತೀವಂತ ಇನ್ನೂ ಬಂದೇ ಇಲ್ಲ. ಬನ್ನಿ ಹೋಗಿ ನೋಡ್ಕೊಬರೋಣ. ಅಮ್ಮ ಹೋಗಿ ನೋಡ್ಕೊಬರ್ತೀನಿ. ಊಟಮ್ಮನೂ ಇದ್ದಾಳೆ, ನಮ್ಮ ಅಪ್ಪನೂ ಇದ್ದಾರೆ. ಅದೇನು ಮಾಡ್ತಾವ್ರು ಗೊತ್ತಿಲ್ಲ, ಬನ್ನಿ ಹೋಗಿ ನೋಡೋಣ. ಬಿಸಿಲು ಮಾತ್ರ ಹೆವಿ ಇದೆ ಗೈಸ್. ಬೆಳಗ್ಗೆನೆ 10 ಗಂಟೆಯಲ್ಲಿ ಸೆಕೆ ನೀರು ಸುರಿತಾ ಇದೆ ನನಗಂತೂ. ನೋಡ್ರಿ ಏನು ಮಾಡ್ತಾವ್ರಿ ಇಲ್ಲಿ. ಏನು ಮಾಡ್ತಿದ್ಯಾ ಪುಟ್ಟಮ್ಮ? ಫ್ಲೋರೈಡ್ ಜಾಸ್ತಿ ಇದೆ, ವಾಟರ್ ಸಾಫ್ಟ್ನರ್ ಹಾಕ್ಬೇಕು. ಇದಕ್ಕೆ ನಮ್ದು ಎಲೆಕ್ಟ್ರೋಸಿಸ್ ವಾಟರ್ ಸಾಫ್ಟ್ನರ್ ಅದು ಹಾಕ್ಬಿಟ್ರೆ ಇದರ ಬರಲ್ಲ. ಏನ್ ಮಾಡ್ತೆ, ಕೆಲವರಿಗೆ ಬುದ್ಧಿ ಇರಲ್ಲ. ನಮ್ಮ ಬಿಸ್ನೆಸ್ಸಲ್ಲಿ ಒಂದು ಎಲೆಕ್ಟ್ರೋಸಿಸ್ ವಾಟರ್ ಸಾಫ್ಟ್ನರ್ ಅಂತ ಬರುತ್ತೆ ಗೈಸ್. ಅದು ಈ ಮನೆಯಲ್ಲಿರೋ ಫ್ಲೋರೈಡ್ ನೀರನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ನೀರಲ್ಲಿ ಬರೋ ಫ್ಲೋರೈಡ್ನೆಲ್ಲ ಕಂಟ್ರೋಲ್ ಮಾಡಿ ನಿಮಗೆ ಸಾಫ್ಟ್ ವಾಟರ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇರೋದು. ಅದು ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ. ಹಾಕ್ಸ್ಕೊಂಡ್ರೆ ಮನೆಗೆ ಒಳ್ಳೇದು ಅನ್ನೋದ್ರಿಂದ ಹೇಳ್ತಾ ಇರೋದು. ಸೊ ಅದರಿಂದ ನೋಡಿದ್ರಲ್ಲ, AC ಕೂಲರ್ ಒಳಗಡೆ ಎಲ್ಲ ಹೆಂಗೆ ಫ್ಲೋರೈಡ್ ಕಟ್ಕೊಂಡಿದೆ ಅಂತ. ಅದೆಲ್ಲ ನಾರ್ಮಲ್ಲು, ಎಲ್ಲರ ಮನೇಲೂ ಇರುತ್ತೆ, ಟ್ಯಾಪ್ಸು ಅಲ್ಲಿ ಇಲ್ಲಿ ಎಲ್ಲ. ಸೊ ಅದು ಮಾಡಿದಾರೆ, ಅದನ್ನು ಹಾಕ್ಸ್ಕೊಂಡ್ರೆ ಅವಾಗ ಸರಿ ಹೋಗುತ್ತೆ. ಆ ಥರ ಎಲ್ಲ ಕಟ್ಕೊಳ್ಳಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇವತ್ತಿನ ತಿಂಡಿ ಬಂದು ಇಡ್ಲಿ ತಿಂತಾ ಇದ್ದೀನಿ. ಅಂದರೆ ಎಲ್ಲ ಚಿಕ್ಕ ಇಡ್ಲಿ ಗೈಸ್, ಅದಕ್ಕೆ ಇಷ್ಟೊಂದು ಇಡ್ಲಿ. ಅದು ಬೇಡವಾ? ಅದು ಬಿಟ್ಟು ಬೇರೆದೇನು ಹಾಕ್ಸ್ತೀಯಾ? ಹಾಂ, ಸದ್ಯಕ್ಕೇನು ಬೇಡವಾ? ಯಾಕೆ? ಬೇರೆ ಯೂಟ್ಯೂಬ್ ಚಾನಲ್ದು ಹಾಕ್ಸೋ, ಅದು ಹಂಗೆ ಇರಲ್ಲ ಖಾಲಿ. ಗಾಯ್ಸ್, ಇವತ್ತು ನಾನು ಮತ್ತು ತೇಜು ಇಬ್ಬರು ಮೈಕಲ್ ಜಾಕ್ಸನ್ ಪಿಕ್ಚರ್ ನೋಡೋಕೆ ಬಂದಿದ್ದೀವಿ. ಇನ್ನೊಂದು 10 ನಿಮಿಷ ಟೈಮ್ ಐತೆ ಅಷ್ಟೇ. ಹೋಗಿ ನೋಡಿ ಪಿಕ್ಚರ್ ರಿವ್ಯೂ ಹೇಳ್ತೀನಿ. ಛಾ ಪಿಕ್ಚರಿಗೆ ಬಂದಿದ್ದೀವಿ. ಪಿಕ್ಚರೇ ಇಲ್ಲ ಅಂತವ್ರೆ, ಏನು ಕಥೆನೋ ಗೊತ್ತಿಲ್ಲ, ನೋಡ್ಬೇಕೀಗ. पानी से डर लगता है तो बुढ़िया नहाती नहीं है क्या अर्जुन? ಯಾವ್ದೋ ಪಿಕ್ಚರ್ ಬಂದಕ್ಕೆ ಹೋಗಿ ಯಾವ್ದೋ ಪಿಕ್ಚರ್ ನೋಡ್ತಾ ಇದೀವಿ ಗಾಯ್ಸ್. ಗಾಯ್ಸ್ 2 ಶೋ ಇವತ್ತು. ಒಂದು ಮೈಕಲ್ ಜಾಕ್ಸನ್, ಇನ್ನೊಂದು ಭೂತ್ ಬಂಗ್ಲಾ. ನಸೀಬ್ ಖರಾಬ್ ಆಗಿದೆ, ಆದ್ರೂ ಪರವಾಗಿಲ್ಲ, ನೋಡೋಣ. ಗಾಯ್ಸ್, ಟಿಕೆಟ್ ಡಿಲೇ ಆಗಿರೋದ್ರಿಂದ 5 ಜನ ಬಂದಿದ್ದು. 5 ಜನಕ್ಕೋಸ್ಕರ ಇವಾಗ ಶೋ ನಡೆಸ್ತಾ ಇದ್ದಾರೆ ಮೈಕಲ್ ಜಾಕ್ಸನ್ನು. ಸೊ ಬನ್ನಿ, ನಾವಿವಾಗ ಪ್ರೀಮಿಯಂ ಕಸ್ಟಮರ್ಸ್ ಇವಾಗ ಇವ್ರಿಗೆ. ಸೊ ಇವಾಗ ನಾವು ನೋಡೋಣ ಈಗ ಪಿಕ್ಚರ್ ನಮಗೋಸ್ಕರ ಅಂತ ರಿಲೀಸ್ ಮಾಡಿದ್ದಾರೆ. ಬನ್ನಿ ನೋಡೋಣ. ಸೊ
ಸೊ ಗಾಯ್ಸ್, ಇವತ್ತು ಸೀನ್ ಏನಾಯ್ತಂದರೆ, ಹೋಗಿದ್ದ ಸಿನಿಮಾಸಲ್ಲಿ ನಾವು ಹೋಗಿದ್ದ ಟೈಮಿಂಗ್ಸ್ಗೆ ಮೈಕಲ್ ಫಿಲಮ್ ಇರಲಿಲ್ಲ. ಅದೇನೋ ಅವ್ರ ಡಿಸ್ಟ್ರಿಬ್ಯೂಟರ್ ಪ್ರಾಬ್ಲಮ್ಮು ಅದು ಇದು ಅಂತ ಅಂದು, ಸೊ ಅದರಿಂದ ನಾವು ಅಲ್ಲಿರೋ ಬೇರೆ ಫಿಲಮ್ ತೋರಿಸ್ತೀವಿ, ಅದಾದಮೇಲೆ ಈ ಫಿಲಮ್ಗೂ ಕರಿತೀವಿ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಆ ಫಿಲಮ್ ನೋಡ್ಕೊಂಡು ಕೂತಿದ್ದೋ, ಬೇರೆ ಇನ್ನೊಂದು ಫಿಲಮ್ ನೋಡ್ತಾ ಇದ್ದೋ. ಆ ಫಿಲಮ್ ನೋಡ್ತಾ ಇದ್ದೀವಿ, ಸೆಂಟ್ರಲ್ ತಿರ್ಗಾ ಕರೆದು ಮೈಕಲ್ ಫಿಲಮ್ ನೋಡ್ಬೋದು, ನೀವು ಬಂದಿರೋ ಎಷ್ಟು ಜನ ಬಂದಿದ್ದೀರೋ ಅಷ್ಟು ಜನ ನೋಡ್ಬೋದು ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಮ್ಗಲ್ಲಿ 2 hours ವೇಸ್ಟ್ ಆಯಿತು. ಹೋಗಲಿ, ಅದರಲ್ಲಿ 1 hour ನಾವು ಬೇರೆ ಫಿಲಮ್ನ ನೋಡಿದೆ. ಸೊ ಅದಾದಮೇಲೆ ತಿರ್ಗಾ ಮೈಕಲ್ ಫಿಲಮ್ ಬಂದು, ಆಮೇಲೆ ನಾವಲ್ಲಿ ಒಂದು 5 members ಏನೋ ಇದ್ದೋ. ಸೊ ಬರೀ 5 membersಗೋಸ್ಕರ ಥಿಯೇಟ್ರ್ ಫುಲ್ಲು ಫಿಲಮ್ನ ಪ್ಲೇ ಮಾಡಿದ್ರು. ಸೊ ಫಿಲಮ್ನ ನೋಡ್ದು. ಫಿಲಮ್ ವಾಸ್ ಕ್ಲಾಸಿ. ಅವ್ರ ಬಯೋಗ್ರಫಿ ಬಗ್ಗೆ ತೋರಿಸಿದ್ರು, ಬಟ್ ನಾಟ್ ಕಂಪ್ಲೀಟ್ಲಿ, ಬಟ್ ಆಫ್ ಪಾರ್ಟ್ ಅಂತ ತೋರಿಸಿದ್ರು. ಗೊತ್ತಿಲ್ಲ, ಮೇ ಬಿ part 2 ಬರ್ಬೋದೇನೋ, ಬಟ್ ಫಿಲಮ್ ವಾಸ್ ರಿಯಲಿ ಅಮೇಝಿಂಗ್. ಆ್ಯಂಡ್ ಸೊ ಇವತ್ತು ಅಷ್ಟೇ, ಬರೀ ಸಿನಿಮಾಸಲ್ಲೇ ಒಂದು 3 2 4 ಹೋಗಿದ್ದು 6 ಬಂದಿದ್ದು. ಆಲ್ಮೋಸ್ಟ್ 4 hours ಅಲ್ಲೇ ಆಗೋಯ್ತು ನಮಗೆ. ಸೊ ಅದು ಬಿಟ್ಟರೆ ಬೇರೆ ಏನಿಲ್ಲ. ಅಲ್ಲಿಂದ ಸೀದಾ ನಾನು ಮನೆಗೆ ಬಂದು ಊಟ ಮಾಡಿ ಈಗ ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಮಾಡಿಬಿಟ್ಟು ಮಲ್ಕೊಂಡ್ರೆ. ಸೊ ಇದ್ರ ನೆಕ್ಸ್ಟ್ ವ್ಲಾಗ್ ಏನಿದೆ ಅದು ಒಂದು ಸ್ವಲ್ಪ ದೊಡ್ಡದಾಗೆ ಬರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಟಾಟಾ, ಬೈ ಬಾಯ್, ಟೇಕ್ ಕೇರ್, ಸಿ ಯು, ಗುಡ್ ನೈಟ್. ರಾತ್ರಿ 10 ಗಂಟೆಲಿ ಮನೇಲಿ ಐಸ್ ಕ್ರೀಮ್ ತಗೋಬಾ ಅಂತ ಅಂದರು ಗೈಸ್. ಅದಕ್ಕೆ ನೋಡ್ರಿ 3 ತೊಗೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಮನೆಗೆ ಹೋಗಿ ತಿನ್ನೋಣ. ಬಾನ ತುರೆದು ನೀಲಿ ಮರೆಯಾಯಿತೆ ತಕೆ ಕರಗೀತೆ ಈ ಮೋಡ ನಿಟ್ಟುಸಿರ ಶಾಖಕ್ಕೆ.